टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೆ ಗುನ್ನ ಬೀಳ್ತಾ ಇದೆ. ವಿಶ್ವದ ಎದುರು ಪಾಕ್ ಮುಖವಾಡವನ್ನ ಮತ್ತೊಮ್ಮೆ ಭಾರತ ಕಳಿಸಿದೆ. ಹಾಗೆ ಟಿಆರ್ಎಫ್ ಈ ಉಗ್ರ ಸಂಘಟನೆ ಏನಿದೆಯಲ್ಲ ಅದನ್ನ ಹಿಟ್ ಲಿಸ್ಟ್ಗೆ ಸೇರಿಸೋದಕ್ಕೆ ಪಟ್ಟು ಹಿಡಿದಿದ್ದ ಭಾರತ. UNOCT ಕಚೇರಿಯಲ್ಲಿ ಭಾರತೀಯ ನಿಯೋಗ ಚರ್ಚೆ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಕಚೇರಿ ಇದು UNOCT. ಸೊ ಕಚೇರಿಯಲ್ಲಿ ಈಗ ಭಾರತೀಯ ನಿಯೋಗ ಕೂಡ ಇದೆ. ಅಲ್ಲಿ ಚರ್ಚೆಗಳಾಗ್ತಾ ಇವೆ. ಈ TRF ಅನ್ನ ಕೂಡ ಈಗ ಜೈಷ್ ಎ ಮೊಹಮ್ಮದ್ ಆಗಿರಲಿ, ಲಷ್ಕರ್ ಎ ತೈಬಾ ಆಗಿರಲಿ, ಇಂಥದ್ದನ್ನೆಲ್ಲವೂ ಕೂಡ ಉಗ್ರ ಸಂಘಟನೆಯ ಪಟ್ಟಿಯಲ್ಲಿ ಏನು ಸೇರಿಸಿದಾರಲ್ಲ ಅದೇ ರೀತಿ TRF ಅನ್ನ ಕೂಡ ಸೇರಿಸಬೇಕು. TRF ಕೂಡ ಒಂದು ಉಗ್ರ ಸಂಘಟನೆ ಅನ್ನುವಂಥದ್ರ ಬಗ್ಗೆ ಒತ್ತಡವನ್ನು ಭಾರತದ ನಿಯೋಗ ಹಾಕ್ತಾ ಇದೆ. ಯಾಕಂದರೆ ಪಹಲ್ಗಾಮ್ನಲ್ಲಿ ಆದಂಥ ಒಂದು ದಾಳಿ ಏನಿತ್ತಲ್ಲ, ಈ ದಾಳಿಯಲ್ಲಿ ಬಂದಿದ್ದಂತಹ 4 ಜನ ಉಗ್ರರು ಕೂಡ ಇವರು TRF ಸಂಘಟನೆಯವರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಸ್ಪಷ್ಟ ಮಾಹಿತಿ. ಸೊ ಇದು ಜೈಷ್ ಎ ಮೊಹಮ್ಮದ್ ಅಥವಾ ಲಷ್ಕರ್ ಎ ತೈಬಾದಂತಹ ಒಂದು ಉಗ್ರ ಸಂಘಟನೆಗಳ ಒನ್ ಆಫ್ ದ ಬ್ರಾಂಚ್ ಇದು TRF. ಸೊ ಭಯೋತ್ಪಾದನಾ ನಿಗ್ರಹ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೀತಾ ಇದೆ. ಈ ಕುತಂತ್ರಿ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಭಾರತ ಆಗ್ರಹಿಸ್ತಾ ಇದೆ. LET ಉಗ್ರರನ್ನ ಸಾಕ್ತಾ ಇದೆ ಈ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಹೊಣೆಯನ್ನ TRF ಉಗ್ರರು ಒತ್ತಿದ್ರು. ಇವರೇ ನಾವೇ ಹೊಡೆದಿದ್ದು, ನಾವೆಲ್ಲ TRF ಸಂಘಟನೆಯ ಕಾರ್ಯಕರ್ತರೇ, ನಮ್ಮವರೇ ಬಂದು ಹೊಡೆದಿದ್ದು ಅನ್ನುವಂಥದ್ರ ಬಗ್ಗೆ TRF ನೇರ ಒಪ್ಕೊಂಡಿತ್ತು. ಈ TRF ಯಾವುದಂತ ಹೇಳಿದ್ರೆ ಈ LET ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆ ಇದೆಯಲ್ಲ ಅದರ ಒಂದು ಬ್ರಾಂಚ್ ಇತ್ತು, ಅದರ ಒಂದು ಅಂಗ ಸಂಘಟನೆ. ಸೊ ಹಾಗಾಗಿ ಈಗ TRF ಅನ್ನು ಕೂಡ ನೀವು ಮಟ್ಟ ಹಾಕಬೇಕು, ಅದನ್ನು ಕೂಡ ಉಗ್ರರ ಲಿಸ್ಟ್ಗೆ ಸೇರಿಸಬೇಕು, ಉಗ್ರ ಸಂಘಟನೆಗಳ ಲಿಸ್ಟ್ಗೆ ಅಂತೇಳಿ ಭಾರತ ಒತ್ತಡ ಹಾಕ್ತಾ ಇದೆ. ಯಾವಾಗ ಈ ಥರದ ಒಂದಷ್ಟು ಸಂಘಟನೆಗಳು ಹುಟ್ಕೊಳ್ಳುತ್ತೋ ಆವಾಗ ಈ ಥರದ ಘಟನೆಗಳಾದಾಗ ಮತ್ತೆ ಒತ್ತಡ ಹಾಕ್ತೀವಿ, ಅದು ಬ್ಯಾನ್ ಆಗುತ್ತೆ, ಆ ಥರದ ಸಂಘಟನೆಗಳು ಆಗೋವಾಗಿಲ್ಲ, ಅದನ್ನು ಹಿಟ್ ಲಿಸ್ಟ್ಗೆ ಸೇರಿಸಲಾಗುತ್ತೆ, ಇದು ಉಗ್ರ ಸಂಘಟನೆ ಅಂತೇಳಿ ಬ್ರ್ಯಾಂಡ್ ಮಾಡಲಾಗುತ್ತೆ. ಬಟ್ ಅವ್ರು ಇನ್ನೊಂದು ಬ್ರಾಂಚ್ ಮೂಲಕ ಇನ್ನೊಂದು ಬೇರೆ ಹೆಸರು ಇಟ್ಕೊಂಡು ಮತ್ತೆ ಕಿತಾಪತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅಂಥದ್ದೇ ಒಂದು ಆಗಿದ್ದು ಇದು TRF. ಸೊ ಹಾಗಾಗಿ ಇದನ್ನು ಕೂಡ ಈಗ ಮಟ್ಟ ಹಾಕಬೇಕು, ಇದನ್ನು ಕೂಡ ಬ್ಯಾನ್ ಮಾಡಬೇಕು ಅಥವಾ ಇದನ್ನು ಉಗ್ರ ಸಂಘಟನೆ ಅಂತ ಹೇಳಿ ಪರಿಗಣಿಸಬೇಕು ಅನ್ನುವಂಥದ್ರ ಬಗ್ಗೆ ಭಾರತ ಈಗ ಒತ್ತಡವನ್ನು ಹಾಕ್ತಾ ಇದೆ. ನೋಡಿ, ಒಂದು ಕಚೇರಿ ನೀವೇನು ನೋಡ್ತಾ ಇದ್ದೀರಾ, UNOCT ಯುನೈಟೆಡ್ ನೇಷನ್ಸ್ ಆಫೀಸ್ ಆಫ್ ಕೌಂಟರ್ ಟೆರರಿಸಮ್, ಅಂದರೆ ಭಯೋತ್ಪಾದನಾ ನಿಗ್ರಹಕ್ಕೆ ಇರುವಂಥ, ಅಂದರೆ ವಿಶ್ವವ್ಯಾಪಿ ಎಲ್ಲ ದೇಶಗಳ ಸದಸ್ಯರು ಕೂಡ ಇದರಲ್ಲಿ ಇರ್ತಾರೆ. ಅದರ ಕಚೇರಿಯಲ್ಲಿ ಈಗ ಚರ್ಚೆ ನಡೀತಾ ಇದೆ. ಇನ್ನು ಕೆಟ್ಟರೂ ಬುದ್ಧಿ ಕಲಿಯಲಿಲ್ಲ ಪಾಕಿಸ್ತಾನದ ಪಾಪಿಗಳು. ಉಗ್ರರ ನೆಲೆ ಧ್ವಂಸ ಆಗಿಬಿಟ್ಟಿದೆ. ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ. ಆದರೆ ಅದನ್ನು ಮರು ನಿರ್ಮಾಣಕ್ಕೆ ಪಾಕ್ ಈಗ ಪ್ರತಿಜ್ಞೆ ಬೇರೆ ಮಾಡಿದೆ. ಮುರಿದ್ಕೆಗೆ ಭೇಟಿ ನೀಡಿದರೆ ಅಲ್ಲಿನ ರಕ್ಷಣಾ ಸಚಿವ ತನ್ವೀರ್ ಹುಸೇನ್. ಮೃತಪಟ್ಟವರ ಮಕ್ಕಳನ್ನ ಸರ್ಕಾರವೇ ನೋಡ್ಕೊಳ್ಳುತ್ತೆ, ಅವರ ಎಜುಕೇಷನ್ ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪಾಕಿಸ್ತಾನದ ಸಚಿವ ರಾಣಾ ತನ್ವೀರ್ ಹುಸೇನ್ ಅಲ್ಲಿ ಹೋಗಿ ಬಡಾಯಿ ಕೊಚ್ಕೊಂಡಿದ್ದಾನೆ. ಸೊ ಇದು ಒಂದು ಭಾಗ. ಓಕೆ, ಅಲ್ಲಿರುವಂತಹ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ಕೊಡಿಸುತ್ತೆ, ಒಳ್ಳೆ ವಿಚಾರ. ಅಲ್ಲಿನ ಎಜುಕೇಷನ್ ಅಥವಾ ಹೆಲ್ತ್ ಅದನ್ನು ನೋಡ್ಕೊಳ್ಳುವಂಥದ್ರಲ್ಲಿ ಯಾವುದೇ ತಕರಾರಿಲ್ಲ. ಬಟ್ ಇಲ್ಲಿ ಭಯೋತ್ಪಾದಕರನ್ನ ನಿಗ್ರಹ ಮಾಡೋದಕ್ಕೆ ಅಂತೇಳಿ, ಮಟ್ಟ ಹಾಕೋದಕ್ಕೆ ಅಂತ ಹೇಳಿ ಮಾಡಿದಂಥ ಒಂದು ಕಾರ್ಯಾಚರಣೆಯಲ್ಲಿ ಅವ್ರ ಮನೆಗಳು ಹೋಗಿದೆ ಅಂತೇಳಿ ಆ ಉಗ್ರರಿಗೆ ಮತ್ತೆ ಮನೆಗಳನ್ನು ಕಟ್ಕೊಳ್ತೀನಿ ಅಂತ ಹೋಗ್ತಾರಲ್ಲ, ಇದು ನಾಚಿಕೆ.